ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ದಯೆ, ಕರುಣೆ, ಪ್ರೇಮದಲ್ಲಿ ಭಗವಂತನ ಕೃಪೆಯಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ನಂಬಿದ ಗುರುವು ಹಾಗೆ ದೈವಶಕ್ತಿಗಳು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡ್ತಾರೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡ್ತಾರೆ. ಹಾಗೆ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋಕ್ಕೆ ಅವರ ಆಶೀರ್ವಾದ, ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ಹಾಗೆ ದೈವಿಕವಾಗಿ ಈ ರೀಡಿಂಗಿಗೆ ನೀವು ಸೆಳೆಯಲ್ಪಟ್ಟಿದ್ದರೆ ಈ ಸಂದೇಶದಲ್ಲಿ ನಿಮ್ಮ ಆತ್ಮಕ್ಕೆ ಬೇಕಾದ ಒಂದು ಉತ್ತರ ಅಂತೂ ಖಂಡಿತ ನಿಮಗೆ ಸಿಗುತ್ತೆ. ನಿಮ್ಮ ಹೃದಯದಲ್ಲಿ ತುಂಬ ದಿನಗಳಿಂದ ಇದ್ದ ಪ್ರಶ್ನೆಗಳಿಗೆ ನಿಮ್ಮ ಈಗಿನ ಎನರ್ಜಿ ಈ ಒಂದು ದೈವಿಕ ಎನರ್ಜಿಗೆ ಕನೆಕ್ಟ್ ಆಗಿದೆ ಅಂದರೆ ಖಂಡಿತ ಇಲ್ಲಿ ನಿಮಗೆ ಒಂದು ದಾರಿ ಆ ಎನರ್ಜಿ ತೋರಿಸ್ಬೋದು. ಈ ಒಂದು ಎನರ್ಜಿ ಇದೆಯಲ್ಲ, ಇದು ಕೇವಲ ಕಾರ್ಡ್ಗಳ ಮಾತಲ್ಲ, ಇದು ನಿಮ್ಮ ಆತ್ಮದ ಕಂಪನಗಳ ಜೊತೆ ಕನೆಕ್ಟ್ ಆಗುವ ಒಂದು ಅನುಭವದ ಎನರ್ಜಿ ಆಗಿರುತ್ತೆ. ಆದ್ದರಿಂದ ಶಾಂತ ಮನಸ್ಸಿಂದ ಈ ಸಂದೇಶವನ್ನು ನೀವು ಸ್ವೀಕರಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಕೂಡ ಒಂದು ಎನರ್ಜಿ ನನಗೆ ಕನೆಕ್ಟ್ ಆಗ್ತದೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ಇದ್ದಕ್ಕಿದ್ದ ಹಾಗೆ ಒಂದು ಆಳವಾದ ಆತ್ಮೀಯ ಬದಲಾವಣೆಯನ್ನು ಹೊಂದ್ತಾ ಇದ್ದೀರಾ, ಅಂದರೆ ಆ ಹಂತದಲ್ಲಿದ್ದೀರಾ. ಈ ಒಂದು ಮೌನ ನಿಮ್ಮ ಸೋಲಲ್ಲ, ಇದು ನಿಮ್ಮ ಆತ್ಮದ ಹೀಲಿಂಗ್ ಪ್ರೊಸೀಜರ್ ನಡೀತಾ ಇದೆ ಅನ್ನುವ ಸೂಚನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರಿಗೆ ದೈವಿಕ ಶಕ್ತಿ ನಿಮ್ಮನ್ನು ಹೊಸ ಬೆಳಕಿನ ಕಡೆ ಕರೆದೊಯ್ತಾ ಇದೆ. ನೀವು ನಂಬಿದ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಗುರುವಿನ ಮಾರ್ಗದರ್ಶನದೊಂದಿಗೆ ನಿಮಗೆ ಯಾವ ಸಮಯದಲ್ಲಿ ಏನು ಸಿಗಬೇಕು ಅನ್ನೋದ ಯೋಜನೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಯಾವ ಜಾಗದಲ್ಲಿ ನಿರೀಕ್ಷೆ ಕಳೆದುಕೊಂಡಿದ್ರಲ್ಲ ಆ ಜಾಗದಲ್ಲಿ ಒಂದು ಮಿರಾಕಲ್ಸ್ ನಡೆಯುತ್ತೆ. ಹಾಗೆ ಇಲ್ಲಿ ಗುರುವು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಾರ್ಥನೆಗಳನ್ನು ನಾನು ಕೇಳಲ್ಪಡ್ತಾ ಇದ್ದೀನಿ. ತಡವಾಗಿರಬಹುದು ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳಲಿಕ್ಕೆ, ಆದರೆ ನಿನಗೆ ಬರುವ ಆಶೀರ್ವಾದ ಬಹಳ ದೊಡ್ಡದಾಗಿ ವಿಶೇಷವಾಗಿ ಉತ್ತಮವಾದ ಸಮಯದಲ್ಲಿ ಬರುತ್ತೆ. ನನ್ನ ಮೇಲೆ ನಂಬಿಕೆ ಇಟ್ಟಿದೆಯಾ ಅಂದರೆ ಆ ನಂಬಿಕೆಯನ್ನು ಕಾಪಾಡುವ ಹೊಣೆ ನಿನ್ನದಾಗಿರುತ್ತೆ. ಯಾಕಂದರೆ ಆ ನಂಬಿಕೆಯಲ್ಲಿ ಸ್ವಲ್ಪ ಸಂದೇಹ ಉತ್ಪತ್ತಿ ಆದರೂ ಕೂಡ ಮತ್ತೆ ಅಲ್ಲಿ ಅಡೆತಡೆ ಉಂಟಾಗುತ್ತೆ, ನನ್ನ ಫಲ ನಿನಗೆ ಸಿಗೋದ್ರಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಗುರುವು ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಅವರಲ್ಲಿ ಶರಣಾಗಿ ನೀವು ಸಂಕಲ್ಪ ಮಾಡಿ ಅವರಲ್ಲಿ ಯಾವ ರೀತಿ ಒಂದು ಪ್ರಾರ್ಥನೆ ಇಟ್ಟಿರ್ತೀರೋ ಆ ಭಕ್ತಿಗೆ, ಆ ಒಂದು ನಿಮ್ಮ ನಿಷ್ಠೆಗೆ, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಕ್ಕೆ ಅನುಸಾರವಾಗಿ ಅಲ್ಲಿ ಒಂದು ಸಿದ್ಧತೆ ನಡೀತಾ ಇರುತ್ತೆ. ಸ್ವಲ್ಪ ತಡವಾಗಿದರ ಒಂದು ಕಾರಣ ಹೇಳಿ ನೀವೇನಾದರೂ ಅಲ್ಲಿ ಸ್ವಲ್ಪ ಸಂದೇಹದಿಂದ ಹಿಂದೆ ಸರಿದರೆ, ಇಲ್ಲ ಸಂದೇಹ ಪಟ್ಟರೆ, ಇಲ್ಲ ಆ ದಾರಿಯನ್ನು ಬದಲಿಸಿ ಇನ್ನೊಂದು ದಾರಿಯ ಕಡೆ ಹೋದರೆ ಆ ಬ್ಲಾಕೇಜಿಗೆ ನೀವೇ ಕಾರಣರಾಗ್ತೀರಾ ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ದೃಢ ವಿಶ್ವಾಸದಿಂದ ಅಲ್ಲಿದ್ದೀರಾ ಅಂದರೆ ಈಗ ಒಂದು ಒಳ್ಳೆಯ ಹಂತದಲ್ಲಿ ಒಳಗಡೆಯಿಂದ ಸಿದ್ಧತೆ ನಡೀತಾ ಇದೆ. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದನ್ನು ನಂಬಿ ನೀವು ಜೀವನದಲ್ಲಿ ನೀವು ನಿರೀಕ್ಷೆ ಕಳೆದುಕೊಂಡ ಜಾಗದಲ್ಲಿ ಒಂದು ಅದ್ಭುತವಾದ ಮಿರಾಕಲ್ಸ್ ನಡೆಯುವಂಥ ಸಂದರ್ಭ ಎದುರಾಗ್ತಾ ಇದೆ. ಅದನ್ನೇ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ದೈವಿಕವಾಗಿ ಒಂದು ಚಿಂತನೆ ಶುರುವಾಗಿದೆ ಈಗ ನಿಮಗೆ. ಅಂದರೆ ಒಂದು ಪೂಜೆ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ಇಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಬಹಳ ದಿನಗಳ ಆಸೆ ಇದೆ, ಹಾಗೆ ಯಾವುದೋ ಒಂದು ಹರಕೆಯನ್ನು ತೀರಿಸ್ಬರಬೇಕು ಅನ್ನೋದು ಕೂಡ ನಿಮ್ಮ ಒಂದು ಸಂಕಲ್ಪ ಆಗಿದೆ. ಈ ರೀತಿ ಒಂದು ದೈವಿಕ ಬದಲಾವಣೆ ನಿಮ್ಮ ಮನಸ್ಸಲ್ಲಿ ಬಹಳವಾಗಿ ಕಾಡ್ತಾ ಇದೆ. ಖಂಡಿತ ನೀವು ಆದಷ್ಟು ಬೇಗನೆ ನೀವು ಅದನ್ನು ಪೂರ್ಣಗೊಳಿಸ್ಕೊಳ್ತೀರಾ, ನಿಮ್ಮ ಇಚ್ಛೆ ಪೂರ್ಣಗೊಳಿಸಲ್ಪಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಒಂದು ಆಶೀರ್ವಾದದ ಬಾಗಿಲು ತೆರೆಯುತ್ತಿರುವ ಸೂಚನೆ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಖಂಡಿತ ನೀವು ಅಂದ್ಕೊಂಡಿದ್ದು ನೀವು ಮಾಡ್ತೀರಾ ಇನ್ನೊಂದು 2 ತಿಂಗಳಲ್ಲಿ. ಈ ತಿಂಗಳ ಎಂಡಲ್ಲಾಗಿರ್ಬೋದು, ಇಲ್ಲ ಮಧ್ಯದಲ್ಲಾಗಿರ್ಬೋದು, ಇಲ್ಲ ಒಂದು ಜೂನ್ ಪ್ರಾರಂಭದಲ್ಲಾಗಿರ್ಬೋದು, ನೀವು ಈ ಒಂದು ಏನು ಅಂದ್ಕೊಂಡಿದ್ದೀರಲ್ಲ ಆ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಅಂಥ ಒಂದು ಉತ್ತಮ ಸಮಯ ನಿಮಗೆ ಎದುರಾಗತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗತ್ತೆ. ಕೆಲವು ವಿಚಾರಗಳು ನಿಮ್ಮ ಜೀವನದಲ್ಲಿ ಆತಂಕ, ಭಯ ಹುಟ್ಟಿಸ್ತಾ ಇದ್ದಾವೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ನೀವು ಅಂದ್ಕೊಂಡಿದ್ದು ಸತ್ಯ ಅಲ್ಲ. ನಿಮ್ಮ ಜೀವನದಲ್ಲಿ ಸತ್ಯವಲ್ಲದ್ದನ್ನು ತೆಗೆದುಹಾಕಲು ಈ ವಿಚಾರಗಳು ಬಂದಿವೆ. ಕೆಲವೊಮ್ಮೆ ಭಗವಂತ, ನೀವು ನಂಬಿದ ಗುರುವು ಹಳೆಯ ನೋವನ್ನು ಒಡೆದು ಹೊಸ ಜೀವನ ಕಟ್ಟಲು ಅವಕಾಶವನ್ನು ಕೊಡ್ತಾರೆ. ಅದೇ ಅವಕಾಶದ ದಾರಿಯಲ್ಲಿ ನೀವೀಗ ನಿಂತಿದ್ದೀರ. ನೀವೀಗ ಅನುಭವಿಸುತ್ತಿರುವ ಬದಲಾವಣೆ ನಿಮ್ಮ ಆತ್ಮವನ್ನು ಇನ್ನಷ್ಟು ಶಕ್ತಿಶಾಲಿ ಮಾಡಲಿದೆ. ಹಾಗೆ ಒಳ್ಳೆಯ ಉದ್ದೇಶದ ಕರ್ಮದ ಜೊತೆ ಒಳ್ಳೆಯ ತೀರ್ಮಾನವನ್ನು ತಗೊಂಡು ನಿಮ್ಮ ಜೀವನವನ್ನು ಸುಂದರ ಮಾಡಿಸಿಕೊಳ್ಳುವ ಸಾಲಿನಲ್ಲಿ ನೀವು ನಿಂತಿದ್ದೀರಾ. ನಿಮ್ಮ ಪ್ರಯತ್ನಕ್ಕೆ ಫಲ ಆ ಗುರುವು ಕೊಡ್ತಾ ಇದ್ದಾರೆ. ಹಾಗೆ ಈ ಕುಸಿತ ನಿಮ್ಮ ಅಂತ್ಯ ಅಲ್ಲ. ಅಂದರೆ ಇಲ್ಲೊಂದು ಕುಸಿತವನ್ನು ಕಾಣ್ತೀರಿ. ಯಾವ ರೀತಿ ಅಂದರೆ ಕೆಲವೊಂದು ಸಾರಿ ಈ ಬದಲಾವಣೆ ಆಗಬೇಕಾದ್ರೆ ಕೆಲವೊಂದಿಷ್ಟು ನಿಮ್ಮ ಮನಸ್ಸಿಗೆ ನೋವಾಗುವ ವಿಚಾರಗಳು ನಡೆಯಬಹುದು. ಇಲ್ಲ ಅಂದರೆ ಯಾರೋ ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಇಲ್ಲ ಯಾವುದೋ ಒಂದು ರೀತಿಯ ಒತ್ತಡಕ್ಕೆ ನೀವು ಒಳಗಾಗ್ಬೋದು. ಯಾಕಂದರೆ ಒಂದು ಸಾರಿ ಒಂದು ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅಲ್ಲಿ ಒಂದು ಬದಲಾವಣೆಯ ಹಂತದಲ್ಲಿ ಕೆಲವು ಏರಿಳಿತಗಳನ್ನು ನೀವು ಕಾಣ್ತೀರಿ. ಯಾಕಂದರೆ ಎಲ್ಲರ ಮನಸ್ಸಿನ ಅಭಿಪ್ರಾಯಗಳು ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಇಲ್ಲಿ
ಈಗಿನ ನಿಮ್ಮ ಎನರ್ಜಿ ಕುಸಿತವನ್ನು ಕಾಣ್ತಾ ಇರ್ಬೋದು. ಆದರೆ ಇದು ಅಂತ್ಯ ಅಲ್ಲ, ಹೊಸ ಆರಂಭದ ಪ್ರಾರಂಭ. ನೀವು ಕಳೆದುಕೊಳ್ಳುತ್ತಿರುವುದಕ್ಕಿಂತ ದೊಡ್ಡದನ್ನು, ವಿಶೇಷವಾದದ್ದನ್ನು ಪಡೆಯಲು ಗುರುವು ಸಿದ್ಧಪಡಿಸ್ತಾ ಇರುವ ಒಂದು ಸೂಚನೆ ಆಗಿದೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕಾಣಿಸ್ತಾ ಇದೆ ಎನರ್ಜಿ. ಹಿಂದೆ ನಿಮ್ಮ ಜೀವನವನ್ನು ನಿಮ್ಮನ್ನು ಬೇರೆಯವರು ಕಂಟ್ರೋಲ್ ಮಾಡ್ತಾ ಇದ್ರು. ಅಂದರೆ ನಿಮ್ಮ ಸ್ವಮೌಲ್ಯವನ್ನು ಮರೆಸುವಷ್ಟು, ನಿಮ್ಮ ಗೌರವ, ನಿಮ್ಮ ಪ್ರೀತಿಯನ್ನು ನೀವೇ ಮರೆಯುವಷ್ಟು ಅವರಿಗೆ ಅನಿವಾರ್ಯವಾಗಿ ನೀವು ಒಪ್ಕೊಂಡ್ಬಿಟ್ಟಿದ್ರಿ. ಆ ರೀತಿ ಜೀವನ ನಡೆಸ್ತಾ ಇದ್ರಿ. ಅಂದರೆ ತ್ಯಾಗದ ಮನೋಭಾವದಲ್ಲಾಗಿರ್ಬೋದು, ಇಲ್ಲ ಒಂದು ರೀತಿಯಲ್ಲಿ ಅವರಿಗೆ ಸಮರ್ಪಣೆ ಆಗೋ ರೀತಿಯಲ್ಲಾಗಿರ್ಬೋದು, ಆ ರೀತಿ ಆಗಿಬಿಟ್ಟಿದ್ರಿ. ಅಂದರೆ ಅವರ ಕಂಟ್ರೋಲಲ್ಲಿ ನಿಮ್ಮ ಜೀವನ ಇತ್ತು, ಬದುಕ್ತಾ ಇದ್ರಿ ಕೂಡ. ಆದರೆ ಈಗ ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡುವ ಹಂತಕ್ಕೆ ನೀವೇ ಬರ್ತಾ ಇದ್ದೀರಾ. ಆತ್ಮವಿಶ್ವಾಸದಿಂದ ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ಗೌರವಿಸಿ, ನಿಮ್ಮ ಸ್ವಮೌಲ್ಯವನ್ನು ಅರ್ಥಕೊಂಡು ಈಗ ನಿಮ್ಮೊಳಗಿನ ಶಕ್ತಿಯನ್ನು ನಿಧಾನವಾಗಿ ಎಚ್ಚರಿಸ್ತಾ ಇದ್ದೀರಾ. ನೀವು ತುಂಬ ದುರ್ಬಲ ಅನಿಸಿಕೊಂಡ ಸಮಯ ಮುಗಿತಾ ಇದೆ. ಈಗ ನೀವು ನಿಮ್ಮ ಮೌಲ್ಯವನ್ನು ಅರಿಯುವ ಸಮಯ ಶುರುವಾಗಿದೆ. ಇದರಿಂದ ನಿಮ್ಮ ಹೊಸ ಜೀವನ ಪ್ರಾರಂಭವಾಗೋದ್ರ ಜೊತೆಗೆ ನಿಮ್ಮ ಬೆಲೆ ನೀವು ಹೆಚ್ಚಿಸ್ಕೊಳ್ತೀರಾ. ಹಾಗೆ ಕುಟುಂಬದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಾ. ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಈ ಒಂದು ಬದಲಾವಣೆಯನ್ನು ಗಮನಿಸ್ತಾರೆ. ಅಷ್ಟೊಂದು ನಿಮ್ಮ ಜೀವನದಲ್ಲಿ ಒಂದು ವ್ಯತ್ಯಾಸಗಳು ಅವರಿಗೆ ಕಾಣಿಸ್ತವೆ. ಆದರೆ ಅದು ನಿಮ್ಮನ್ನು ಒಳ್ಳೆಯ ಉದ್ದೇಶ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ, ಅವರನ್ನು ಆಶ್ಚರ್ಯದ ಕಡೆ ತಿರುಗಿಸ್ತಾ ಇದೆ. ನಿಮ್ಮ ಆತ್ಮದಲ್ಲಿ ಮೊದಲಿನಿಂದಲೂ ಒಂದು ನಾಯಕತ್ವದ ಗುಣ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನು ಕುಗ್ಗಿಸ್ಕೊಂಡ್ಬಿಟ್ಟಿದ್ರಿ, ಮರೆಮಾಚಿಬಿಟ್ಟಿದ್ರಿ, ತ್ಯಾಗ ಮಾಡಿಬಿಟ್ಟಿದ್ರಿ. ಆದರೆ ಈ ಸಮಯದಲ್ಲಿ ಅದೇ ಆತ್ಮದಲ್ಲಿ ಒಂದು ನಾಯಕತ್ವದ ಶಕ್ತಿ ಹೆಚ್ಚಾಗ್ತಾ ಇದೆ. ನೀವು ಮತ್ತೆ ನಿಮ್ಮ ಜೀವನದ ರಾಜ ಅಥವಾ ರಾಣಿಯಾಗುವ ಸಮಯ ಬಂದಿದೆ. ಯಾಕಂದರೆ ಆ ಒಂದು ಜ್ಞಾನವನ್ನು, ಬುದ್ಧಿಯನ್ನು, ಆ ಒಂದು ಸ್ಥಿರತೆಯನ್ನು, ಆ ಗೌರವದ ಕಡೆಗೆ ನಿಮ್ಮನ್ನು ಕರೆದೊಯ್ತಾ ಇರೋದು ನೀವು ನಂಬಿದ ಗುರು. ಯಾಕಂದರೆ ಗುರುವಿನ ಮಾರ್ಗದರ್ಶನದ ಮೇರೆಗೆ ನೀವು ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ. ಇದು ಸತ್ಯವಾದ ಎನರ್ಜಿ ಅನ್ನೋ ರೀತಿಯಲ್ಲಿ ರೀಡಿಂಗ್ ಬರ್ತಾ ಇದೆ. ಅಂದರೆ ಯಾವ ರೀತಿ ಅಂದರೆ ನೀವು ಹಿಂದೆ ಹೇಗಿದ್ರಿ, ಈಗ ಹೇಗಿದ್ದೀರಾ ಅದನ್ನು ನೀವು ಯೋಚಿಸಿ ಆ ಗುರುವಿಗೆ, ಆ ಭಗವಂತನಿಗೆ ನೀವು ಕೃತಜ್ಞತೆಯನ್ನು ಅರ್ಪಿಸಿದಷ್ಟು ನಿಮ್ಮ ಜೀವನದಲ್ಲಿ ಒಳಿತನ್ನೇ ನೀವು ಕಾಣ್ತಾ ಹೋಗ್ತೀರಾ. ವಿಶೇಷವಾದದ್ದನ್ನೇ ಎದುರು ನೋಡ್ತೀರಾ. ನಿಮ್ಮಿಂದ ಕೆಲವರು ದೂರ ಅಂತೂ ಖಂಡಿತ ಆಗ್ತಾರೆ. ಯಾಕಂದರೆ ಈಗಿನ ನಿಮ್ಮ ಪರಿವರ್ತನೆ ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಇರುಸು ಮುರುಸು ಉಂಟಾಗಬಹುದು. ಇಲ್ಲ ನಿಮ್ಮನ್ನು, ಅಂದರೆ ನಿಮ್ಮ ಒಂದು ಹೈ ಎನರ್ಜಿಯನ್ನು ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇಲ್ಲದೆ ಇರ್ಬೋದು. ಅಂದರೆ ನಿಮ್ಮ ಒಂದು ಒಳ್ಳೆಯ ವಿಚಾರಗಳಾಗಿರ್ಬೋದು, ಸಕಾರಾತ್ಮಕ ಎನರ್ಜಿ ಆಗಿರ್ಬೋದು, ಒಳ್ಳೆಯ ಉದ್ದೇಶದ ಕರ್ಮಗಳ ಬಯಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಲುಕಿಸೋದ್ರ ಜೊತೆಗೆ ಇವೆಲ್ಲ ನನ್ನಿಂದ ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹಿಂದೆ ಸರಿಬೋದು. ನೀವು ಮುಂದೆ ಹೋಗ್ತೀರಾ. ಯಾಕಂದರೆ ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ. ಅನಿವಾರ್ಯ ಕಾರಣಗಳಿಂದ ನೀವು ತುಂಬ ನೋವನ್ನು ನಿಮ್ಮ ಜೀವನದಲ್ಲಿ ಸಹಿಸ್ಕೊಂಡಿದ್ದೀರಾ. ಆದರೆ ಈಗ ಗುರುವು ನಿಮಗೆ ಒಂದು ಗುಣಪಡಿಸಿ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ನಿಧಾನವಾಗಿ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ನಿಮ್ಮ ಆತ್ಮ ಮತ್ತೆ ಒಂದು ಒಳಿತನ್ನು ಪಡೆದುಕೊಳ್ಳುವ ಒಂದು ನಿರೀಕ್ಷೆಯನ್ನು ಹೊಂದಿ ಒಂದು ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತೆ. ಯಾಕಂದರೆ ನೀವು ಅದಕ್ಕೊಂದು ರಕ್ಷಣೆ ಕೊಡ್ತಾ ಇದ್ದೀರಾ. ಅಂದರೆ ಅದರ ಮೇಲೆ ನಿಮ್ಮ ಅನುಮಾನ, ಸಂದೇಹ, ಎಲ್ಲೋ ಒಂದು ರೀತಿಯಲ್ಲಿ ಅನಿವಾರ್ಯ, ನೋವು, ದುಃಖ, ಸಮಸ್ಯೆ, ಇದೇ ನನ್ನ ಜೀವನ ಅನ್ನುವ ಒಂದು ಭಾವದೊಂದಿಗೆ ಅದನ್ನು ಮಸುಕಾಗಿ ಮಾಡಿಬಿಟ್ಟಿದ್ರಿ. ಆದರೆ ಈಗ ಗುರುವಿನ ಮಾರ್ಗದರ್ಶನದೊಂದಿಗೆ ನೀವು ಅವರ ಉಪದೇಶಗಳಂತೆ ನಡ್ಕೊಳ್ಳೋಕೆ ಶುರು ಮಾಡಿದ ಮೇಲೆ, ಅಂದರೆ ವಾಸ್ತವ ಪ್ರಸ್ತುತ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಸ್ಥಿತಿಗತಿಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತಗೊಳ್ತಾ ಇದ್ದರೆ, ಸ್ವಮೌಲ್ಯವನ್ನು ಗುರುತಿಸಿರೋದ್ರಿಂದ ಇಲ್ಲಿ ಅದರ ಮೇಲೆ ನಿಮ್ಮ ಆತ್ಮದ ಮೇಲೆ ಮಸುಕಾಗಿ ಬಿದ್ದಿರುವ ಇಂತಹ ವಿಚಾರಗಳು ಈಗ ಸ್ವಚ್ಛಗೊಳಿಸ್ತಾ ಇದ್ದಾವೆ. ಅಂದರೆ ಅವೆಲ್ಲವೂ ಈಗ ನೀವೇ ನಿಮ್ಮ ಕೈಯಾರೆ ಸ್ವಚ್ಛಗೊಳಿಸಿ ಆತ್ಮದ ಜ್ಯೋತಿಯನ್ನು ಹೊಳೆಯುವ ಹಾಗೆ ಮಾಡಿದಿರಲ್ಲ. ಹಾಗಾಗಿ ಈಗ ಆತ್ಮ ಸರಿಯಾದ ರೀತಿಯಲ್ಲಿ ನಿಮಗೆ ಅದರ ಉದ್ದೇಶವನ್ನು ಸಾಕಾರಗೊಳಿಸಿಕೊಳ್ಳಲು ಸಹಾಯ ಮಾಡ್ತದೆ. ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವದಿಂದ, ಅಂದರೆ ಕಪ್ಪು ಛಾಯೆಯಿಂದ, ಅಂದರೆ ಅದು ಒಂದು ತಂತ್ರಸಾರದಿಂದ ನಿಮ್ಮ ಜೀವನದಲ್ಲಿ ತುಂಬ ಶಕ್ತಿಯನ್ನು ನಿಮಗೆ ಕುಗ್ಗಿಸುವಂಥ ಅನುಭವ ಆಯಿತು. ಯಾರೋ ನಿಮ್ಮ ಮೇಲೆ ಇಂತಹ ಒಂದು ದುಷ್ಟಶಕ್ತಿಯ ಪ್ರಯೋಗ ಮಾಡಿದರು, ಅದರ ಅನುಭವ ಆಯಿತು. ಹಾಗೆ ಅದರಿಂದ ಹೊರಗೆ ಬರಲಿಕ್ಕೆ ನೀವು ಸಾಕಷ್ಟು ಪ್ರಯತ್ನ ಪಟ್ರಿ. ಏನೇ ಮಾಡಲಿಕ್ಕೆ ಹೋದರೂ ಕೂಡ ಮತ್ತೆ ಮನಸ್ಸು ಖಿನ್ನತೆಗೆ ಜಾರಿ ಅದೇ ನಕಾರಾತ್ಮಕ ವಿಚಾರವನ್ನು ಪದೇ ಪದೇ ನೆನಪು ಮಾಡ್ಕೊಳ್ತಾ ನೀವು ನಿಮ್ಮನ್ನು ಕುಗ್ಗಿಸಿದ್ರಿ. ಹಾಗೆ ಧೈರ್ಯವಾಗಿ ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಹೆದರ್ತಾ ಇದ್ರಿ. ಹಾಗೆ ನೀವು ಏನು ಗುರಿ ತಲುಪಬೇಕು ಅಂತ ಇದ್ರಲ್ಲ, ಅದರಲ್ಲಿ ಅಡೆತಡೆಗಳನ್ನು ಕಾಣ್ತಾ ಇದ್ರಿ. ಆದರೆ ಇಲ್ಲಿ ನಿಮಗೆ ಗುರುವು ಯಾವ ರೀತಿ ಒಂದು ಶಕ್ತಿಯನ್ನು ಈ ಸಮಯದಲ್ಲಿ ಕೊಟ್ಟಿದ್ದಾರೆ ಅಂದರೆ, ನೀವು ದುರ್ಬಲರಲ್ಲ, ನನ್ನ ಶಕ್ತಿಗಳು ನಿಮ್ಮ ಜೊತೆ, ಅಂದರೆ ನಿಮ್ಮ ಸಂಪರ್ಕದಲ್ಲಿದ್ದಾವೆ. ಆ ಅನುಭವವನ್ನು ಹೊಂದು ಆಗ ಖಂಡಿತ ಈ ನೆಗೆಟಿವ್ ಎನರ್ಜಿಯ ಪ್ರಭಾವದಿಂದ ನೀನು ಗುಣವಾಗ್ತೀಯ, ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ದಿವ್ಯ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಈಗಿನ ಒಂದು ಖಿನ್ನತೆ, ದುರ್ಬಲತೆಯ ಮನಸ್ಥಿತಿಗೆ ಭರವಸೆಯ ರೂಪದಲ್ಲಿ. ಹಾಗಾಗಿ ಆ ಭರವಸೆಯೊಂದಿಗೆ ನೀವು ಮುಂದೆ ಸಾಗಿ ಆ ಖಿನ್ನತೆ, ಆ ದುರ್ಬಲತೆಯ ಆಲೋಚನೆ, ಆ ನಕಾರಾತ್ಮಕ ವಿಚಾರಗಳನ್ನು ಇಗ್ನೋರ್ ಮಾಡಿ, ನಿಮ್ಮ ಜೀವನದಲ್ಲಿ ಅದಕ್ಕೆ ಜಾಗನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವುಗಳನ್ನು ದೂರ ತಳ್ಳಿಬಿಡಿ. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳದೆ ಹೋಗಿದ್ದಾರೆ ಯಾರೇ ಆಗಲಿ, ಅವರು ನಿಮ್ಮ ನಂಬಿಕೆಯನ್ನು
ಒಡೆದಿದ್ದಾರೆ ಅಥವಾ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ನಿಮ್ಮ ಮನಸ್ಸಿಗೆ ಆಳವಾದ ಗಾಯ ಈ ಸಮಯದಲ್ಲಿ ಕೊಟ್ಟು ನಿಮ್ಮನ್ನು ನರಳಾಡಿಸ್ತಾ ಇದ್ದಾವೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹಾಗಂತ ಆ ನೋವಿನಿಂದ ನಿಮಗೆ ಹೊರಗೆ ಬರೋಕ್ಕೂ ಆಗ್ತಾ ಇಲ್ಲ. ಆದರೆ ಇಲ್ಲಿ ನೀವು ಗುರುವಿನ ಶರಣದಲ್ಲಿ ಹೋದರೆ ಖಂಡಿತ ಆ ನೋವಿನಿಂದ ಹೊರಗೆ ಬರ್ತೀರಿ. ಯಾಕಂದರೆ ತಿಳಿದೋ ತಿಳಿಯದೇನೋ ತಪ್ಪಂತೂ ಆಗಿರುತ್ತೆ ಅಲ್ವಾ. ಆ ತಪ್ಪು ಮಾಡಬೇಕಾದ್ರೆ ಕೆಲವೊಂದು ಸರಿ ಅರ್ಥ ಆಗದೇ ಇರ್ಬೋದು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆದರೆ ತಪ್ಪು ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಪಶ್ಚಾತ್ತಾಪ ಪಟ್ಟು ಆ ಒಂದು ಎನರ್ಜಿಯನ್ನು ನೀವು ಭಗವಂತನ ಶರಣದಲ್ಲಿ ಹಾಕಿ, ನನ್ನಿಂದ ತಪ್ಪಾಗೋಯಿತು ಗೊತ್ತಿಲ್ಲದೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ನನ್ನನ್ನು ನಿಮ್ಮ ಶರಣದಲ್ಲಿ ತಗೊಂಡು ನೀವೇ ನನಗೆ ರಕ್ಷಣೆ ಕೊಡಬೇಕು, ಸರಿಯಾದ ಅವಕಾಶಗಳ ಜೊತೆ ಸರಿಯಾದ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ನನಗೆ ದಾರಿ ತೋರಿಸ್ಬೇಕು ಅನ್ನೋದು ನಿಮ್ಮ ಪ್ರಾರ್ಥನೆಯಾಗಿದೆ. ಖಂಡಿತ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವರು ಹೊರಗೆ ನಗ್ತಾ ಇದ್ದೀರಾ, ಆದರೆ ರಾತ್ರಿ ಒಬ್ಬರೇ ಇದ್ದಾಗ ತುಂಬ ಅಳ್ತಾ ಇದ್ದೀರಾ. ಈ ಎನರ್ಜಿ ಎಂಥ ಒಂದು ದೈವಿಕ ಸಂದೇಶವನ್ನು ಕನೆಕ್ಟ್ ಮಾಡ್ತಾ ಇದೆ ಅಂದರೆ, ನೀವು ಒಬ್ಬರೇ ಅಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ರೀತಿಲಿ ದೈವಶಕ್ತಿ ಹಾಗೆ ನಿಮ್ಮ ಪಿತೃಗಳ ಕೂಡ ನಿಮಗೆ ಹೇಳ್ತಾ ಇದ್ದಾರೆ ಇತ್ತೀಚೆಗೆ. ಯಾಕಂದರೆ ನೀವು ಅಳುವಾಗ ನಿಮ್ಮ ಪಿತೃಗಳನ್ನು, ಅಜ್ಜ ಅಜ್ಜಿ ಇಲ್ಲ ಯಾರೋ ನಿಮ್ಮನ್ನು ಬಿಟ್ಟು ಹೋದವ್ರನ್ನ ನೆನಪು ಮಾಡಿಕೊಂಡು ಅಳ್ತಾ ಇರ್ಬೋದು, ತಾಯಿ ತಂದೆ ಹೀಗೆ ಆ ಸಮಯದಲ್ಲಿ. ಹಾಗಾಗಿ ಅವರ ಎನರ್ಜಿ ಕೂಡ ಇಲ್ಲಿ ಕನೆಕ್ಟ್ ಆಗಿ ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ಕೂಡ ನಿಮಗೆ ಸಿಗ್ತಾ ಇದೆ. ಅವರೂ ಕೂಡ ನಿಮಗೆ ಒಳ್ಳೆಯದಾಗಬೇಕು, ನೀವು ಕಷ್ಟದಿಂದ ಹೊರಗೆ ಬರಬೇಕು, ಈ ನೋವಿನಿಂದ ಹೊರಗೆ ಬರಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಇಡ್ತಾ ಇದ್ದಾರೆ. ಆ ರೀತಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇತ್ತೀಚೆಗೆ ನಿಮಗೆ ಕೆಲವು ವಿಚಿತ್ರ ಕನಸುಗಳು ಬರ್ತಾ ಇದ್ದಾವೆ. ಹಳೆಯ ವ್ಯಕ್ತಿಗಳು ಕನಸಿನಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು, ಹಾಗೆ ದೇವಾಲಯ, ಬೆಳಕು, ನೀರು, ಹಾದಿ ಅಥವಾ ಯಾರಾದರೂ ಕರೆಯುವ ರೀತಿಯ ಕನಸುಗಳು ಕಾಣಿಸ್ತಾ ಇದೆ. ಇದು ನಿಮ್ಮ ಆತ್ಮಕ್ಕೆ ಒಂದು ಈ ಬ್ರಹ್ಮಾಂಡ ಕನೆಕ್ಟ್ ಆಗ್ತಾ ಇರುವ ಒಂದು ಸೂಚನೆ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹೆದರುವ ಅವಶ್ಯಕತೆ ಇಲ್ಲ. ಖಂಡಿತ ಅದನ್ನು, ಆ ಕನಸನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಇದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ ಕನೆಕ್ಟ್ ಮಾಡಿಕೊಂಡ್ರೆ ಅದೇ ಎನರ್ಜಿ ಅದಕ್ಕೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಆತಂಕ ಪಡುವ ವಿಚಾರ ಬರೋದೇ ಇಲ್ಲ ಇಲ್ಲಿ. ನಿಮ್ಮ ಮನಸ್ಸಲ್ಲಿ ತುಂಬ ದಿನಗಳಿಂದ ಒಂದು ಒತ್ತಡ ಇದೆ, ಕುಟುಂಬದ ಒಂದು ನೋವು, ಪ್ರೀತಿಯಲ್ಲಿ ಮೋಸ ಆಗಿರೋದು, ಹಣದಲ್ಲಿ ಒಂದಿಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು, ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆ, ನೀವು ಬೇಡ ಅಂಥೇಳಿ ಒಂದು ವಿಚಾರವನ್ನು ಸಂಭಾಳಿಸ್ತಾ ಇದ್ದೀರಾ, ಆದರೂ ಕೂಡ ಆ ವಿಚಾರದ ಬಗ್ಗೆ ಬೇರೆಯವರು ಇರ್ತಾರಲ್ವ ಮನೆಯಲ್ಲಿ. ಯಾಕಂದರೆ ನಿಮ್ಮ ಹಾಗೆ ಯೋಚನೆ ಮಾಡೋರು ಇರಲ್ಲ, ಅವರದ್ದೇ ಆದ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರಲ್ಲ, ಅದರಿಂದ ಮನೆಯಲ್ಲಿ ಜಗಳ ಆಗ್ತಾಯಿದೆ. ಯಾರೋ ಮಾಡಿದ ಅವಮಾನ ನಿಮಗೆ ನೋವು ಕೊಡ್ತಾ ಇದೆ, ಈ ಸಮಯದಲ್ಲಿ ಭಯವನ್ನೂ ಕೂಡ ಉಂಟು ಮಾಡ್ತದೆ. ಇವೆಲ್ಲ ನಿಮ್ಮ ಆತ್ಮವನ್ನು ಈಗ ತುಂಬ ದಣಿವಾಗಿಸಿವೆ. ನಿಮ್ಗೆ ಆಯಾಸ ಬಂದುಬಿಟ್ಟಿದೆ ಜೀವನದಲ್ಲಿ, ಇಷ್ಟೇ ಇನ್ನಿರೋದು ಒಂದೇ ಸಾಯೋದು ಒಂದೇ ಅನ್ನೋ ರೀತಿಯಲ್ಲೂ ಕೂಡ ಕೆಲವೊಂದು ಸಾರಿ ಮನಸ್ಸು ಆಲೋಚಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ನೀವು ಆಯಾಸಗೊಂಡಿದ್ದೀರ. ನಿಮ್ಮ ನೋವನ್ನು ಇಲ್ಲಿ ಬಾಬಾ ನೋಡ್ತಾ ಇದ್ದಾರೆ ಅನ್ನುವ ಸೂಚನೆ ಕಾಣಿಸ್ತಾ ಇದೆ. ಅಂದರೆ ನೀವು ಮೌನವಾಗಿ ಅತ್ತ ಪ್ರತಿಯೊಂದು ರಾತ್ರಿ ಕೂಡ ಹೀಗೆಲ್ಲ ಮನೆಯಲ್ಲಿ ಯಾಕೆ ಆಗ್ತಾ ಇದೆ, ಯಾಕೆ ನನ್ನ ಜೀವನದಲ್ಲಿ ಹೀಗಾಗ್ತಾ ಇದೆ ಅನ್ನುವ ಎಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರವನ್ನು ಕೊಡಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಯಾಕಂದರೆ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಅವರಿಗೆ ಮುಟ್ತಾ ಇದೆ. ಕೆಲವೊಮ್ಮೆ ದೈವಿಕ ಶಕ್ತಿ ನೇರವಾಗಿ ಮಾತಾಡದೇ ಇರ್ಬೋದು, ಅದು ಕನಸುಗಳ ಮೂಲಕ ಸೂಚನೆ ಕೊಡುತ್ತೆ. ಹಾಗೆ ಭಯ ಪಡಬೇಡ ಅನ್ನೋ ರೀತಿಲಿ ಆತ್ಮವಿಶ್ವಾಸ ನಿಮಗೆ ನೀವೇ ಹೇಳ್ಕೊಳ್ಳೋ ರೀತಿಲಿ ಒಂದು ಮೆಸೇಜ್ ಸಿಗ್ತಾ ಇರುತ್ತೆ. ಹಾಗೆ ನಿಮ್ಮ ಆತ್ಮ ಒಂದು ಗುಣ ಹೊಂದುವ ಕಡೆ ಹೋಗ್ತಾ ಇರುತ್ತೆ. ಎಷ್ಟೇ ನೋವಾಗ್ತಾ ಇದ್ರೂ ಕೂಡ ಆಗೋದೆಲ್ಲ ಒಳ್ಳೆಯದಕ್ಕೆ, ಏನಾದರೂ ಒಳ್ಳೆಯದಾಗತ್ತಾ, ಯಾರಾದರೂ ನಂಗೆ ಸಹಾಯ ಮಾಡ್ತಾರಾ, ಏನಾದರೂ ದೇವರು ಚಮತ್ಕಾರ ಮಾಡ್ತಾರಾ ಅನ್ನೋ ರೀತಿಲಿ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಸಾಧ್ಯ ಆಗತ್ತೆ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಯಾರನ್ನ ಕಳೆದುಕೊಂಡಿದ್ರೂ ಕೂಡ, ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ರೂ ಕೂಡ, ಅಥವಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಮುಗಿದಂತಾಗಿದೆ ಅನ್ನಿಸ್ತಾ ಇದ್ರೂ ಕೂಡ, ಈ ಒಂದು ವಿಚಾರ ನಿಮಗೆ ಯಾವ ರೀತಿ ಕನೆಕ್ಟ್ ಆಗ್ತದೆ ಇಲ್ಲಿ ಗುರುವಿನ ಮಾರ್ಗದರ್ಶನ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ, ಇದು ಹೊಸ ಆರಂಭದ ಸೂಚನೆಯನ್ನು ಕೊಡ್ತಾ ಇದೆ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ದಾರಿ ಅವಕಾಶದ ಮೂಲಕ ಖಂಡಿತ ಬರುತ್ತೆ. ನಿಮ್ಮ ಆತ್ಮ ಮತ್ತೆ ಶಾಂತಿಯ ಅನುಭವಿಸುವ ದಿನ ಹತ್ತಿರದಲ್ಲೇ ಇದೆ ಅಂತ ಹೇಳಿ ಗುರು ಹೇಳ್ತಿದ್ದಾರೆ. ಸಾಯಿಬಾಬಾ ನಿಮ್ಮ ಹೃದಯಕ್ಕೆ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ. ನೀನು ನಂಬಿಕೆ ಕಳೆದುಕೊಳ್ಳಬೇಡ, ನಾನು ನಿನ್ನ ಜೊತೆ ಇದ್ದೇನೆ ಅನ್ನುವ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ. ನಿಮ್ಮಿಂದ ತಿಳಿದೋ ತಿಳಿಯದೇನೋ ಒಂದು ತಪ್ಪಾಗ್ಬಿಟ್ಟಿದೆ. ಆ ತಪ್ಪು ಎಂಥದ್ದು ಅಂಥೇಳಿ ನಿಮಗೀಗ ಅರಿವಾಗಿದೆ. ಆ ತಪ್ಪನ್ನು ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮರುಕಳಿಸದ ರೀತಿಯಲ್ಲಿ ನಾನು ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಬಲವಾದ ತೀರ್ಮಾನವನ್ನು ತಗೊಂಡಿದ್ದೀರಾ. ಖಂಡಿತ ಇದು ಒಳ್ಳೆಯ ತೀರ್ಮಾನ. ನಿಮ್ಮ ಒಂದು ಯಾವುದೋ ಒಂದು ಕರ್ಮದಲ್ಲಿ ನೀವು ಜಾರ್ತಾ ಇದ್ದೀರಿ, ಆ ಕರ್ಮವನ್ನು ಹಿಡಿತಕ್ಕೆ ತಗೊಂಡಿದ್ದೀರಾ. ಅಂದರೆ ನಿಮ್ಮ ಮನಸ್ಸು ಇನ್ನೂ ಯಾವುದೋ ಒಂದು ಕೆಟ್ಟ ವಿಚಾರಕ್ಕೆ ಜಾರೋದ್ರ ಮೊದಲು ನೀವು ನಿಮ್ಮನ್ನು ತಿದ್ಕೊಳ್ಳೋಕ್ಕೆ ಇಲ್ಲೊಂದು ಅವಕಾಶ ನಿಮಗೆ ಸಿಕ್ಕಿತ್ತು ಅಂದರೆ ನೀವು ಗುರುವಿನ ಶರಣದಲ್ಲಿರೋದಕ್ಕೆ ಈ ರೀತಿ ಮತ್ತೊಂದು ನಿಮ್ಮಿಂದ ತಪ್ಪಾಗದಂತೆ ತಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಿದೆ ಎನರ್ಜಿ. ಖಂಡಿತ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ನಿಮ್ಮ ಜೀವನದಲ್ಲಿ ತುಂಬ ದಿನಗಳಿಂದ ಒಂದು ಅನ್ಯಾಯ ನಡೀತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ನೀವು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ಆದರೂ ಜನರು ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಅಂತ ಹೇಳಿ ಬಳಸ್ಕೊಂಡಿದ್ದಾರೆ.
ಕೆಲವರಿಗೆ ಮನೆಯವರಿಂದ ನೋವು, ಕೆಲವರಿಗೆ ಪ್ರೀತಿಯಲ್ಲಿ ಮೋಸ ಆಗಿದೆ, ಕೆಲವರಿಗೆ ಹಣದ ಸಮಸ್ಯೆ, ಇನ್ನೂ ಕೆಲವರಿಗೆ ಹಿತಶತ್ರುಗಳ ಕಣ್ಣು, ಅವರ ಮಾತು, ಅವರ ಅಸೂಯೆಯ ನೋಟ ಇವೆಲ್ಲ ಜೀವನವನ್ನು ತುಂಬ ಕಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ನೀವು ಹೊರಗೆ ಗಟ್ಟಿಯಾಗಿ ಕಾಣಿಸ್ಕೊಂಡ್ರು, ಆತ್ಮವಿಶ್ವಾಸದಿಂದ ಇದ್ದೀನಿ ಅಂತೇಳಿ ನಿಮಗೆ ನೀವು ಹೇಳ್ಕೊಂಡ್ರು, ಒಳಗೆ ತುಂಬ ಒದ್ದಾಡ್ತಾ ಇದ್ದೀರಾ. ನನ್ನ ಜೀವನದಲ್ಲಿ ಯಾವಾಗ ನ್ಯಾಯ ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇದೆ. ಹಾಗೆ ಈಗ ಜಸ್ಟಿಸ್ ಒಂದು ಎನರ್ಜಿಲಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ನಿಮ್ಮ ಕಣ್ಣೀರು ವ್ಯರ್ಥ ಆಗೋದಿಲ್ಲ. ನಿಮಗೆ ಅನ್ಯಾಯ ಮಾಡಿದವರ ಕರ್ಮ ಅವರಿಗೆ ತಿರುಗಿ ಹೋಗುವ ಸಮಯ ಶುರುವಾಗಿದೆ. ದೈವಿಕ ಶಕ್ತಿ ಎಲ್ಲ ನೋಡ್ತಾ ಇದೆ. ಅಂದರೆ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಅಷ್ಟೇ ಇರಲಿಲ್ಲ, ನಿಮ್ಗೆ ಯಾರೆಲ್ಲ ನೋವು ಕೊಡ್ತಾ ಇದ್ರಲ್ಲ ಅವರ ಮೇಲೂ ಇತ್ತು. ಕೆಲವೊಂದು ಸಾರಿ ಒಂದು ಅವಕಾಶವನ್ನು ಕೊಡಲೇಬೇಕಲ್ವ, ಅದು ಶತ್ರುಗೆ ಆಗಿರ್ಬೋದು, ಒಂದು ಅವಕಾಶ ಕೊಡಬೇಕಲ್ಲ ಅವ್ರ ತಪ್ಪನ್ನು ತಿದ್ಕೊಳ್ಳೋಕ್ಕೆ. ಹಾಗಾಗಿ ಅವರೇನಾದರೂ ಅವರ ತಪ್ಪನ್ನು ತಿದ್ಕೊಳ್ತಾರೆ, ನಿಮಗೆ ಈ ರೀತಿ ನೋವು ಅನ್ಯಾಯ ಮಾಡೋದನ್ನು ನಿಲ್ಲಿಸ್ತಾರೆ ಅಂತೇಳಿ ಅವರು ಕಾಯ್ತಾ ಇದ್ದರು. ಆದರೆ ಈಗ ಒಂದು ಆ ಹಂತ ಮುಗಿದೋಗಿದೆ, ಕಾಯುವ ಹಂತ. ಈಗ ಅವರಿಗೆ ನೇರವಾಗಿ ಅವರ ತಪ್ಪನ್ನು ಅರಿವು ಮಾಡಿಸ್ಬೇಕು. ಅಂದರೆ ಅದು ಶಿಕ್ಷೆಯ ಮೂಲಕ ಆಗಿರ್ಬೋದು, ಇಲ್ಲ ಅವರಿಗೆ ಜೀವನದಲ್ಲಿ ಏನಾದರೂ ಸಮಸ್ಯೆ ಕೊಡುವ ಮೂಲಕ ನಾನು ಇಂಥ ತಪ್ಪನ್ನು ಮಾಡಬಾರ್ದಿತ್ತು ಅಂತೇಳಿ ಅವ್ರಿಗೆ ಅನ್ನಿಸ್ಬೇಕು. ಆ ರೀತಿ ಜಡ್ಜ್ಮೆಂಟ್ ಆಗಲಿಕ್ಕೆ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಸಮಯ ಕೂಡ ಶುರುವಾಗ್ತಾ ಇದೆ. ಯಾರು ನಿಜ, ಯಾರು ನಕಲಿ ಅನ್ನೋದು ನಿಮಗೆ ಸ್ಪಷ್ಟ ಆಗೋ ಸಮಯ ಬಂದಿದೆ. ಸ್ಪಷ್ಟವೂ ಕೂಡ ಕೆಲವು ಬಾರಿ ಆಗಿದೆ, ಆದರೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಅನಿವಾರ್ಯದ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದನ್ನು ನೀವೇ ಇದರಿಂದ ನನ್ನನ್ನು ಪಾರು ಮಾಡಬೇಕು ಅನ್ನೋ ರೀತಿಲಿ ಗುರುವಿನಲ್ಲಿ ಮೊರೆ ಇಟ್ಟಿದ್ದೀರಾ. ಹಾಗೆ ನೀವು ದೇವಿಯ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದೀರಾ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತಿದೆ. ಗುರುವನ್ನು ನಂಬಿದ್ದೀರಾ, ಅವರಲ್ಲೂ ಪ್ರಾರ್ಥನೆ ಇಟ್ಟಿದ್ದೀರಾ. ಹಾಗೆ ಒಂದು ಯಕ್ಷಿ ದೇವಿ ಆಗಿರ್ಬೋದು, ಇಲ್ಲ ಇನ್ಯಾವುದೋ ದುರ್ಗಾದೇವಿ, ನಾಗಮ್ಮ ದೇವಿ, ಹೀಗೆ ಯಾವುದೋ ಒಂದು ದೇವಿಯ ಹತ್ರ ಕೂಡ ನೀವು ಹೋಗ್ತಾ ಇದ್ದೀರಾ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೇಳಿಕೊಂಡು ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಇಷ್ಟು ದಿನ ನೀವು ಜನರಿಗಾಗಿ ಅಂದರೆ ಒಳ್ಳೆಯ ರೀತಿಲಿ ಬದುಕಿದ್ರಿ. ಅದು ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ಇಲ್ಲ ನಿಮ್ಮ ಸಂಬಂಧದವರಿಗೋಸ್ಕರನೇ ಆಗಿರ್ಬೋದು. ಕೆಲವೊಂದು ಸಾರಿ ಕೆಲವು ವಿಚಾರಗಳನ್ನು ತ್ಯಾಗ ಮಾಡಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಆದರೆ ಯಾರಾದರೂ ನಿಮ್ಮನ್ನು ಕಾಲ ಕೆಳಗೆ ತುಳಿಯಲು ಪ್ರಯತ್ನಿಸಿದರೆ ಅವರನ್ನು ದ್ವೇಷ ಮಾಡ್ತಾ ಇದ್ದೀರಿ ಅನ್ನೋದಕ್ಕಿಂತ, ದ್ವೇಷ ಮಾಡೋದಕ್ಕಿಂತ ಮೌನವಾಗಿ ಅವರಿಂದ ಹಿಂದೆ ಸರಿದು ಅವರನ್ನು ಹಿಂದಕ್ಕೆ ಸರಿಸಿ ನಿಮ್ಮ ಜೀವನದಿಂದ ಮುಂದೆ ಹೋಗಿ. ಕೆಲವೊಂದು ಸಾರಿ ಅನಿವಾರ್ಯವಾಗಿ ಅವ್ರ ಜೊತೆ ಜೀವನ ಮಾಡಲೇಬೇಕಾಗಿರುತ್ತೆ. ಅವರು ನಿಮ್ಮ ಸಂಬಂಧದಲ್ಲಿ ಒಂದು ಭಾಗವಾಗಿರ್ತಾರೆ. ಹಾಗಂತ ಅವರು ನಿಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಪಟ್ಟಾಗಲೂ ಕೂಡ ನೀವು ಅದನ್ನು ಸಹಿಸ್ಕೊಳ್ಳೋದು ಸಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ನಿಮ್ಮ ಶಾಂತಿಯೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ಹಾಗೆ ಇಲ್ಲಿ ನೀವು ಮುರಿದಿಲ್ಲ, ಯಾವುದೋ ಒಂದು ವಿಚಾರ ನಡೆದು ಹೋಗಿದೆ, ಹಾಗಂತ ಆ ವ್ಯಕ್ತಿಯಿಂದ ನಿಮಗೆ ಮೋಸ ಆಗಿದೆ, ಹಾಗಂತ ನೀವು ಅಲ್ಲಿಗೆ ನಿಂತು ಬಿಡ್ತೀರಾ, ಜೀವನನ ಎಂಡ್ ಮಾಡ್ಕೊಳ್ತೀರಾ. ಅದೊಂದು ಪಾಠ ಅಂತ ತಗೊಳ್ಳಿ. ಇನ್ಯಾವತ್ತೂ ನಿಮ್ಮಿಂದ ಆ ಥರ ತಪ್ಪಾಗೋದಿಲ್ಲ. ಆ ರೀತಿ ಒಂದು ನಿರ್ಧಾರದೊಂದಿಗೆ ಮುಂದೆ ಸಾಗಿ. ತಪ್ಪುಗಳು ಆಗ್ತದೆ ನಮಗೆ ಪಾಠ ಕಲಿಸ್ಲಿಕ್ಕೋಸ್ಕರ, ಹಾಗಂತ ಜೀವನವೇ ಮುಗ್ದೋಗಿರೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನೀವೀಗ ಮುಂದೆ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಆ ವಿಚಾರವನ್ನು ಒಂದು ಕೆಟ್ಟ ಕನಸಿನ ರೂಪದಲ್ಲಿ ಮರೆತು ಬಿಡಿ, ಮರೆಯೋಕ್ಕಾಗೋದಿಲ್ಲ. ಆದರೂ ನೀವು ಅದರಿಂದ ಹೊರಗೆ ಬರಲೇಬೇಕು. ಯಾಕಂದರೆ ಜೀವನ ಇಷ್ಟಕ್ಕೆ ಮುಗಿಯೋಲ್ಲ, ಮುಗಿಸೋದು ಬೇಡ. ಯಾಕಂದರೆ ಅದು ಮುಂದೆ ಇನ್ನೂ ವಿಶೇಷವಾದದ್ದನ್ನು ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಪಾಠವನ್ನು ನೀವು ಕಲೀಲೇಬೇಕಾಗಿತ್ತು. ಈ ಪಾಠ ನಿಮಗೆ ಸಿಕ್ಕಿದೆ. ಮುಂದೆ ಯಾವತ್ತಿಗೂ ಕೂಡ ನೀವು ಆ ರೀತಿ ತಪ್ಪು ಮಾಡೋದಿಲ್ಲ. ಇದೇ ನಿಮ್ಮ ಜೀವನಕ್ಕೆ ಸಿಕ್ಕ ಅರ್ಥಪೂರ್ಣವಾದ ಪಾಠ ಆಗಿದೆ. ಹಾಗಾಗಿ ನೀವು ವಿಶೇಷವಾದದ್ದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಪಡ್ಕೊಳ್ತೀರಾ ಅನ್ನೋ ಸೂಚನೆ ಇಲ್ಲಿ ಗುರು ಕೊಡ್ತಿದ್ದಾರೆ. ನಿಮ್ಮ ಜೀವನ ನಿಧಾನವಾಗಿ ಬದಲಾಗ್ತಾ ಇದೆ. ನಿಮ್ಮ ಮೇಲೆ ಇದ್ದ ಕೆಟ್ಟ ಒಂದು ಎನರ್ಜಿಯ ಭಾರವಾದ ಪರಿಸ್ಥಿತಿ ಇವೆಲ್ಲ ನಿಧಾನವಾಗಿ ದೂರ ಆಗ್ತಾ ಇದ್ದಾವೆ. ಒಂದು ದಿನ ನಿಮ್ಮನ್ನು ನೋಯಿಸಿದ ಜನರೇ ಇಷ್ಟು ಸ್ಟ್ರಾಂಗ್ ಆಗಿ ಹೇಗೆ ನಿಂತ್ರಿ ಇವರು ಅಂತ ಹೇಳಿ ಆಶ್ಚರ್ಯ ಪಡುವಂಥ ಸ್ಥಿತಿ ಈಗ ನಿಮಗೆ ಎದುರಾಗತ್ತೆ. ಹಾಗೆ ಇಲ್ಲಿ ಗುರು ಹೇಳ್ತಿದ್ದಾರೆ, ನಿಮ್ಮ ಸಮಯ, ಒಳ್ಳೆಯ ಸಮಯ ಶುರುವಾಗ್ತದೆ. ನಿಮ್ಮ ಸತ್ಯ ಏನಿದೆಯಲ್ಲ ಅದಕ್ಕೆ ನ್ಯಾಯ ಖಂಡಿತ ನಾನು ಕೊಡಿಸ್ತೀನಿ ಅನ್ನೋ ರೀತಿಲಿ ನಿಮಗೆ ಒಂದು ವಿಶ್ವಾಸವನ್ನು ಕೂಡ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ಯಾರೋ ಒಬ್ಬ ವ್ಯಕ್ತಿ ಪ್ರವೇಶ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಇನ್ನೂ ಯಾರೋ ಒಬ್ಬರು ಉಳ್ಕೊಂಡಿದ್ದಾರೆ. ಹೊರಗೆ ನನಗೇನೂ ಆಗಿಲ್ಲ ಅಂತ ಹೇಳಿ ನಗ್ತಾ ಇದ್ದೀರಾ, ಆದರೆ ಒಳಗೆ ಮಾತ್ರ ತುಂಬ ಮಾತನ್ನು ಮುಚ್ಚಿಟ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಜೀವನದಲ್ಲಿ ಒಂದು ಪ್ರೀತಿ ಕೊಟ್ಟು ಮತ್ತೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಸೂಚನೆ ಸಿಕ್ಕಿದೆ. ಅದು ಈಗ ನಿಮ್ಮ ಅನುಭವಕ್ಕೂ ಕೂಡ ಬಂದಿರ್ಬೋದು. ಈ ನೋವು ಸುಲಭಕ್ಕೆ ಹೋಗೋದಿಲ್ಲ. ರಾತ್ರಿ ಮಲಗೋ ಸಮಯದಲ್ಲಿ ಹಳೆಯ ಮಾತುಗಳು ನೆನಪಾಗ್ತದೆ. ಹಾಗೆ ಅವರ ಜೊತೆ ಕಳೆದ ಕೆಲವು ಘಟನೆಗಳು ಕೂಡ ನೆನಪಾಗ್ತವೆ. ನಾನು ತಪ್ಪೇನು ಮಾಡಿದ್ದೆ ಅನ್ನೋ ಪ್ರಶ್ನೆ ಮನಸ್ಸನ್ನು ಕಾಡ್ತಾನೆ ಇರುತ್ತೆ. ಹಾಗೆ ನೀವು ತುಂಬ ಸಹಿಸ್ಕೊಂಡಿದ್ದೀರಾ, ಜನರಿಗೆ ಗೊತ್ತಾಗದಷ್ಟು ನೋವನ್ನು ಒಳಗೆ ಇಟ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕಾಣಿಸ್ತಿದೆ. ಇದರಿಂದ ಹೊರಗೆ ಬರಬೇಕು ಅಂದರೆ ಖಂಡಿತ ಧ್ಯಾನಕ್ಕೆ, ಪ್ರಾರ್ಥನೆಗೆ, ಹಾಗೆ ಭಗವಂತನ ಶರಣಕ್ಕೆ ಹೋಗೋದು ಮುಖ್ಯ. ಇದು ಅಂತ್ಯ ಅಲ್ಲ, ಇದು ಒಂದು ಹೊಸ ಆರಂಭದ ಸೂಚನೆ ಆಗಿದೆ.
ಜೀವನ ಅಂದಮೇಲೆ ಏರಿಳಿತಗಳು ಇದ್ದೇ ಇರ್ತವೆ. ಕೆಲವೊಂದು ಸಾರಿ ಮೋಸ, ಕೆಲವೊಂದು ಸಾರಿ ಒಳ್ಳೆಯದು ಎದುರಾಗ್ತಾನೆ ಇರುತ್ತೆ. ಅದು ನಿಮ್ಮದೇ ಆದ ಕರ್ಮದ ಫಲವಾಗಿರುತ್ತೆ. ಹಾಗಾಗಿ ಇಲ್ಲಿ ಕುಗ್ಗೋದಕ್ಕಿಂತ ಅಲ್ಲೊಂದು ಪಾಠ ಕಲಿತು ಆ ಒಂದು ಎನರ್ಜಿಯನ್ನು ಬಿಟ್ಟು ಮುಂದೆ ಹೋಗೋದು ಉತ್ತಮ ನಿರ್ಧಾರ, ಬುದ್ಧಿವಂತಿಕೆ ಕೂಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಯಾರೋ ನಿಮ್ಮ ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಪ್ರೀತಿಯ ಬೆಲೆ ತಿಳ್ಕೊಳ್ಳಿಲ್ಲ, ಆದರೆ ಅದರಿಂದ ನಿಮ್ಮ ಒಂದು ಮೌಲ್ಯ ಕಡಿಮೆ ಆಗೋದಿಲ್ಲ. ಆ ಒಂದು ಅವರನ್ನು ಬಿಟ್ಟುಬಿಡಿ. ಯಾಕಂದರೆ ನಿಮ್ಮನ್ನು ತಿಳ್ಕೊಳ್ಳೋ ಅಂಥದ್ದು, ನಿಮ್ಮ ಜೊತೆ ಜೀವನ ಮಾಡೋ ಅಂಥದ್ದು ಅವರಿಗೆ ಆ ಯೋಗ ಇಲ್ಲ, ಆ ಅರ್ಹತೆಯೇ ಇಲ್ಲ. ಹಾಗಾಗಿ ಆ ಭಗವಂತನೇ ನಿಮ್ಮಿಂದ ಅಂಥವರನ್ನು ದೂರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತದೆ. ಹಾಗೆ ಹಳೆಯ ನೋವನ್ನು ನಿಧಾನವಾಗಿ ನೀವು ಬಿಡಲೇಬೇಕು. ನಿಮ್ಮ ಹೃದಯ ಮತ್ತೆ ನಗೋ ಸಮಯ ಬಂದೇ ಬರುತ್ತೆ. ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಭರವಸೆ ಸಿಗ್ತಾ ಇದೆ. ನಿಮ್ಮ ಆತ್ಮ ತುಂಬ ದಣಿದಿದೆ, ಸ್ವಲ್ಪ ಶಾಂತಿ ಬೇಕಾಗಿದೆ. ಯಾರಾದರೂ ಬಂದು ನೀವು ಅಂದರೆ ಭರವಸೆ ತುಂಬಲಿಕ್ಕೆ ಪ್ರಯತ್ನ ಪಟ್ಟಾಗ ಖಂಡಿತ ಒಂದು ಭರವಸೆಯ ಆತ್ಮವಿಶ್ವಾಸವನ್ನು ನಿಮಗೆ ನೀವೇ ಹೇಳ್ಕೊಳ್ಳಿ. ಆ ರೀತಿಯ ಒಂದು ಸಹಾಯ ನಿಮಗೆ ಎದುರಾಗತ್ತೆ. ನಿಮ್ಮ ಮಕ್ಕಳ ಒಂದು ವರ್ತನೆಯಿಂದ ತುಂಬ ಬೇಜಾರಾಗಿದ್ದೀರಾ. ಅವರನ್ನು ಹೇಗೆ ದಾರಿಗೆ ತರೋದು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಆದರೆ ಜೀವನದುದ್ದಕ್ಕೂ ನೀವು ಮಾತ್ರ ತುಂಬ ಸಂಘರ್ಷ ಮಾಡಿದಿರಿ. ಮಕ್ಕಳು, ಮನೆ, ಕುಟುಂಬ, ಅವುಗಳ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನೀವು ಒಂದು ಸ್ವಲ್ಪನೂ ಕಡಿಮೆ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಾ. ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಮಕ್ಕಳ ಒಂದು ಅಸಭ್ಯ ವರ್ತನೆ ನಿಮಗೆ ತುಂಬ ನೋವು ಕೊಟ್ಟಿದೆ. ಈಗ ಇಲ್ಲಿ ನಿಮಗೆ ಬೇರೆ ದಾರಿ ಇಲ್ಲ. ಯಾಕಂದರೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ಸರಿಯಾಗಿ ನಿರ್ವಹಿಸಿದ್ದೀರಾ. ಆದರೆ ಆ ಮಗುವಿನ ಕರ್ಮ ಅದು ಆ ರೀತಿ ಆಡಿಸ್ತಾ ಇದೆ. ಯಾಕಂದರೆ ಕೆಲವೊಂದು ಸಾರಿ ಅವರು ಪಾಠ ಕಲೀಲೇಬೇಕಾಗಿರುತ್ತೆ. ನಿಮ್ಮ ಒಂದು ಮೌಲ್ಯವನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಬೆಲೆ ಕೊಡ್ತಾ ಇಲ್ಲ, ನಿಮ್ಮ ಒಂದು ಪರಿಶ್ರಮಕ್ಕೆ ಯಾವುದೇ ರೀತಿ ಬೆಲೆ ಕೊಡ್ತಾ ಇಲ್ಲ. ಅವ್ರು ಏನೋ ಸಾಕಿದ್ರು ಬೆಳೆಸ್ತಾ ಇದ್ದಾರೆ ಬಿಡು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಆದರೆ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಸ್ಕೊಳ್ಳೋಕ್ಕೋಸ್ಕರನೂ ಕೂಡ ಕರ್ಮ ಅವರಿಗೆ ಒಂದು ಪಾಠವನ್ನು ಕಲಿಸುವ ಸಿದ್ಧತೆ ಮಾಡ್ತಾಯಿದೆ. ಖಂಡಿತ ಕೆಲವೊಂದು ಸಾರಿ ಅವರು ತಪ್ಪನ್ನು ತಿದ್ಕೊಳ್ಳದೆ ಅವರು ಅದೇ ರೀತಿ ವಿಚಾರದಲ್ಲಿ ಮುಂದುವರೆದ್ರು ಅಂದರೆ ಖಂಡಿತ ಅವರಿಗೆ ಒಂದು ಪಾಠ ಸಿಕ್ಕೇ ಸಿಗುತ್ತೆ. ಕರ್ಮ ಕೊಟ್ಟೇ ಕೊಡುತ್ತೆ. ಅದರ ಮೂಲಕ ಅವರು ಮತ್ತೆ ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೊಳ್ತಾರೆ. ಆದರೆ ಇದು ನಿಮಗೆ ನೋವು ಕೊಡುತ್ತೆ ಈ ವಿಚಾರ. ಅಂದರೆ ನಿಮ್ಮದೇ ಆದ ಮಗು ನಿಮ್ಮೆದುರಿಗೆ ನೋವು ಅನುಭವಿಸೋದಂದರೆ ನಿಮಗೆ ತುಂಬ ನೋವಾಗುತ್ತೆ. ಆದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಸರಿ ಆಗಲಿಲ್ಲ ಅಂದಾಗ ನೀವು ಅದನ್ನು ಗುರುವಿನ ಶರಣದಲ್ಲಿ, ಭಗವಂತನ ಶರಣದಲ್ಲಿ ಹಾಕ್ಬಿಟ್ಟಿರ್ತೀರ. ಭಗವಂತನು ಎಲ್ಲ ರೀತಿಯಲ್ಲೂ ಸಂಭಾಳಿಸಿ ಅವರಿಗೆ ಒಳ್ಳೆಯದನ್ನು ಮಾಡಬೇಕು, ಜ್ಞಾನ ಕೊಡಬೇಕು, ಬುದ್ಧಿ, ಹಾಗೆ ಕೆಲವೊಂದು ಪರಿಸ್ಥಿತಿಗಳನ್ನು ಎದುರಾಗಿಸಿ ಇಲ್ಲ ಕೆಲವರು ಜನರ ಜೀವನದ ಪ್ರೇರಣೆಯನ್ನು ಕೊಡುವ ಮೂಲಕ ಅವರು ತಿದ್ದುವ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ಗುರುವು. ಆದರೆ ಅದನ್ನು ಮೀರಿ ಕೂಡ ಅವರು ಅನುಭವಿಸಲೇಬೇಕು ಅಂತ ಇರುತ್ತೆ ಕೆಲವೊಂದು ಶಿಕ್ಷೆನ. ಅದನ್ನು ತಡಿಲಿಕ್ಕೆ ಗುರುವು ಎಲ್ಲ ರೀತಿಯಲ್ಲೂ ಯೋಜನೆ ಹಾಕಿಕೊಟ್ಟಿದ್ರು. ಆದರೆ ಆ ಮಗುವಿಗೆ ಅದು ಯಾವುದು ಕಣ್ಣೆದುರಿಗೆ ಕಾಣಿಸ್ತಾ ಇಲ್ಲ. ಕಣ್ಣೆದುರಿಗೆ ಕಂಡರೂ ಕೂಡ ಆ ಮನಸ್ಸು ಅದನ್ನು ಒಪ್ಕೊಳ್ತಾ ಇಲ್ಲ. ಭೌತಿಕ ಮಾಯೆಯ ಕಡೆ ಬಹಳ ಮೋಹ ಪ್ರಭಾವಿತರಾಗಿದ್ದಾರೆ. ಹಾಗಾಗಿ ಕೆಲವೊಂದ್ಸರಿ ಇಂಥ ಸಮಯದಲ್ಲಿ ಆ ಮಗುವಿಗೆ ಒಂದು ಶಿಕ್ಷೆ ಅನ್ನೋದು ಸಿಗಲೇಬೇಕು. ಆಗಲೇ ಆ ಮಗು ಆ ಎಲ್ಲ ವಿಚಾರಗಳಿಂದ ಹೊರಗೆ ಬರುತ್ತೆ. ಒಟ್ಟಾರೆಯಾಗಿ ಆ ಮಗುವಿಗೆ ತುಂಬ ಹಾನಿಯಾಗಲ್ಲ. ಅಂದರೆ ನೀವು ಏನಾದರೂ ನಿಮ್ಮ ಮಗು ತುಂಬ ಹಠ ಮಾಡ್ತಾ ಇದೆ, ಇಲ್ಲ ಅಂದರೆ ಬೇಡದ ವಿಚಾರವನ್ನು, ಬೇಡದ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಸಾಕಷ್ಟು ಬುದ್ಧಿ ಹೇಳ್ತೀರಾ. ಅದು ಕೇಳಲಿಲ್ಲ ಅಂದರೆ ಒಂದು ಪೆಟ್ಟಾದರೂ ಕೊಟ್ಟು ಅದು ಮಾಡಬಾರ್ದು, ಅದು ತಪ್ಪು ಅನ್ನೋ ರೀತಿಯಲ್ಲಿ ಹಿಂದೆ ಸರಿಸ್ತಿರಲ್ಲ. ಆ ರೀತಿ ಗುರು ಇಲ್ಲಿ ಒಂದು ಸಣ್ಣ ಪೆಟ್ಟನ್ನಾದರೂ ಕೊಟ್ಟು ಅವರು ಆ ಮಗುವಿನ ಆ ಒಂದು ನೆಗೆಟಿವ್ ವಿಚಾರಗಳಿಂದ ಹೊರಗೆ ತರ್ತಾರೆ. ಯಾಕಂದರೆ ಅವರು ಅಲ್ಲಿ ಆ ಮಗುವಿನ ಪ್ರಾರ್ಥನೆಯನ್ನು ಆಲಿಸಿಲ್ಲ. ಯಾಕಂದರೆ ಮಗು ಪ್ರಾರ್ಥನೆಯೇ ಮಾಡ್ಕೊಳ್ಳಿಲ್ಲ. ಅದ್ರ ಪಾಡಿಗೆ ಅದು ಮೋಹದ ಕಡೆ ಹೋಗ್ತಾ ಇದೆ, ಜಾರ್ತಾ ಇದೆ. ಆದರೆ ನೀವು ಅದರ ತಾಯಿಯಾಗಿದ್ದೀರಾ, ತಂದೆ ಆಗಿದ್ದೀರಾ, ಇಲ್ಲ ಅದರ ಹಿತೈಷಿ ಆಗಿದ್ದೀರಾ. ಆ ಮಗು ಆಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು, ಅಂದರೆ ವೈಯಕ್ತಿಕ ಸಂಬಂಧ, ಪ್ರೀತಿಯ ವಿಚಾರ, ತಾಯಿ ತಂದೆ ಮಕ್ಕಳ ಸಂಬಂಧ ಆಗಿರ್ಬೋದು, ಈ ವಿಚಾರಕ್ಕೆ ತಗೊಳ್ಳಿ. ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಅದನ್ನು ಬದಲಾಯಿಸಬೇಕು ಅಂತ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ನೀವು ಹಗಲಿರುಳು ಎನ್ನದೇ ಭಗವಂತನ ಸೇವೆ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ನಿಮಗೆ ನೀವು ಏನು ಕೇಳ್ಕೊಳ್ತೀರಾ ಇಲ್ಲೋ, ಅವ್ರಿಗೆ ಒಳ್ಳೇದಾಗಬೇಕು, ಅವ್ರು ಸರಿ ದಾರಿಯಲ್ಲಿ ಹೋಗಬೇಕು, ಅವ್ರ ಜೀವನ ಸುಂದರವಾಗಿ ರೂಪಿಸ್ಕೊಡ್ಬೇಕು ಭಗವಂತ ಅನ್ನೋ ರೀತಿಯಲ್ಲಿ ನೀವು ಒಂದು ಯೋಜನೆಯ ರೀತಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ಹಗಲಿರುಳು ಎನ್ನದೇ. ಆ ಪ್ರಾರ್ಥನೆಗೆ ಗುರು ಒಲ್ದಿದ್ದಾರೆ. ಆ ಪ್ರಾರ್ಥನೆಗೆ ಭಗವಂತ ಒಲಿದು ಅವರನ್ನು ತಿದ್ದುತ್ತಾ ಇದ್ದಾರೆ. ನಿಮಗೋಸ್ಕರ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ನೇರವಾಗಿ ಹೋಗಿ ಆ ಮಗುವನ್ನು ತಿದ್ದುತ್ತಾ ಇಲ್ಲ. ಯಾಕಂದರೆ ಕೆಲವೊಂದು ಸಾರಿ ಅವರಾಗಿ ಶರಣಾಗಿ ಬರೋವರೆಗೂ ಭಗವಂತ ಯಾರಿಗೂ ಕೂಡ ಸಹಾಯ ಮಾಡೋದಿಲ್ಲ ಅಂತಲ್ಲ, ಮಾಡ್ತಾರೆ. ಆದರೆ ಕೆಲವರು ಅದನ್ನು ತಿದ್ಕೊಳ್ಳಿಲ್ಲ ಅಂದಾಗ ಪೆಟ್ಟು ಸಿಕ್ಕೇ ಸಿಗುತ್ತೆ. ಆ ರೀತಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಅಂದರೆ ಗುರುವಿನ ಜೊತೆ ಇದ್ದೀರಾ ಅಂದಮೇಲೆ ಖಂಡಿತ ನೀವು ಆ ಪರಿಸ್ಥಿತಿಯನ್ನು ಸಂಭಾಳಿಸ್ತೀರಾ. ಧೈರ್ಯವಾಗಿರಿ. ನಿಮ್ಮ ವಶಕ್ಕೆ, ಅಂದರೆ ನಿಮ್ಮ ಶರಣದಲ್ಲಿ ನಾನು ಹಾಕಿಬಿಟ್ಟಿದ್ದೀನಿ, ನನ್ನ ಕೈಯಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ ಭಗವಂತ ಅನ್ನೋ ರೀತಿಯಲ್ಲಿ ನೀವು ಆ ವಿಚಾರವನ್ನು ಅವರ ಶರಣದಲ್ಲಿ ಹಾಕಿದ್ದೀರಾ ಅಂದರೆ ನಿಮ್ಮ ಪ್ರಯತ್ನ ನೀವು ಮಾಡಿರಿ ಪ್ರಾರ್ಥನೆ ಮೂಲಕ. ಖಂಡಿತ ಆ ಗುರುವು ಅವರನ್ನು ಒಂದು ಒಳ್ಳೆಯ ರೀತಿಯಲ್ಲಿ, ಅಂದರೆ ಕಾಡು ಕಲ್ಲು ಹೇಗೆ ಒಂದು ಶಿಲೆಯಾಗಿ ಒಂದಿಷ್ಟು ಪೆಟ್ಟು ತಿಂದ ಮೇಲೆ ಅದು ಆಗುತ್ತೋ, ಅದೇ ರೀತಿ ಆ ಒಂದು ವಿಚಾರವನ್ನು, ಆ ವ್ಯಕ್ತಿಯನ್ನು, ಆ ಮಗುವನ್ನು ಅವರು ತಿದ್ದಿ ಮತ್ತೆ ನಿಮ್ಮ ಬಳಿಗೆ ಕರೆತಂದು ನಿಲ್ಲಿಸ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ನಿಮಗೆ ಅವರು ಒಂದು
ಉಪದೇಶದ ಮೂಲಕ ಅಂದರೆ ಒಂದು ಭರವಸೆ ಕೊಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ನಂಬಬೇಕು, ನಂಬಿದ್ರೇ ಈ ವಿಚಾರದಲ್ಲಿ ನೀವು ಪರಿವರ್ತನೆ ಕಾಣೋದು. ಆಗತ್ತಾ ಇಲ್ವಾ ಅನ್ನೋ ರೀತಿಯಲ್ಲಿ ನೀವು ಸಂದೇಹ ಪಡೋ ಹಾಗಿಲ್ಲ. ಯಾಕಂದರೆ ಗುರು ದೈವ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ ಅಲ್ವಾ, ಅರ್ಥ ಮಾಡ್ಕೊಳ್ಳಿ. ನೀವು ಬೇರೆಯವರ ಯಾರೇ ಸಹಾಯ ತಗೊಳ್ತೀನಿ ಅಂತ ಹೋದರೂ ಕೂಡ ಅಲ್ಲಿ ನಗೆ ಪಾಟಲಾಗತ್ತೆ, ಇಲ್ಲ ಅವರಿಗೆ ತಿಳಿದೇ ಇರುವ ವಿಚಾರವನ್ನು ನೀವು ಹೇಳ್ಕೊಂಡಂಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವು ಇಷ್ಟು ದಿನ ಅಳ್ತಾ ಬದುಕ್ತಾ ಇದ್ದೀರಾ, ಈಗ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ, ಖಂಡಿತ ನನ್ನ ಕುಟುಂಬವನ್ನು ಅವರು ರಕ್ಷಿಸ್ತಾರೆ ಅನ್ನೋ ಭರವಸೆಯಲ್ಲಿ ಬದುಕ್ತಾ ಇದ್ದೀರಾ. ಖಂಡಿತ ಅದು ಅರ್ಥಪೂರ್ಣ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ನಿಮ್ಮನ್ನು ನಿಜವಾಗಿ ಅರ್ಥ ಮಾಡ್ಕೊಳ್ಳೋ ಜನರು ನಿಮ್ಮ ಜೀವನಕ್ಕೆ ಮರಳ್ತಾರೆ. ಒಳ್ಳೆಯ ಜಾಗದಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಕಿರಿಕಿರಿ ಆಗ್ತಾ ಇದೆ, ಇಲ್ಲ ಏನೋ ಸಮಸ್ಯೆ ಆಗ್ತಾ ಇದೆ, ಅಲ್ಲಿಂದ ಹೊರಗೆ ಬರಬೇಕು, ನನಗೆ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಏನೋ ನಡೀತಾ ಇದೆ ಅಂತ ಅಂತಿದ್ದೀರಲ್ಲ, ಅಂದರೆ ಗುರುವಿನಲ್ಲಿ ಹೇಳ್ಕೊಳ್ತಾ ಇದ್ದೀರಲ್ಲ, ಖಂಡಿತ ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ಅಂದ್ಕೊಡ್ರಿ. ನೀವೇನೇ ಮಾಡಿದ್ರು ನಾನು ಒಳ್ಳೆಯದಕ್ಕೆ ಮಾಡ್ತಾ ಇದ್ದೀರಾ ಬಾಬಾ ಅಂತೇಳಿ ನೀವು ಶರಣಾಗಿ ನೋಡಿ. ಮರುಕ್ಷಣವೇ ನಿಮಗೆ ಅಲ್ಲೊಂದು ಪರಿಹಾರ ಕಾಣುತ್ತೆ. ಅಂದರೆ ಈಗ ನಿಮ್ಮ ಮನಸ್ಥಿತಿ ಆಗಿದೆ, ನಾನು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ನನಗೇನು ಅನ್ಯಾಯ ಆಗ್ತಾ ಇದೆ ಅನ್ನೋ ರೀತಿಲಿ ನೀವು ಅಂದ್ಕೊಳ್ತಾ ಇದ್ದೀರಿ. ಅಂದರೆ ಆ ವಿಚಾರವನ್ನು ಅವರಲ್ಲಿ ಶರಣಾಗಿಸಿ. ಯಾಕಂದರೆ ನಿಮ್ಮ ಕಣ್ಣಿಗೆ ಕಾಣದೇ ಇರೋ ರೀತಿಲಿ ಆ ವಿಚಾರ ನಡೀತಾ ಇದೆ. ಹಾಗಾಗಿ ಆದರೆ ಗುರುವಿನ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಭಗವಂತನ ಕಣ್ಣಿಗೆ ಕಾಣಿಸ್ತಿದೆ. ಅದರ ಪ್ರಕಾರ ಅವ್ರಿಗೆ ನಿಮಗೇನು ನ್ಯಾಯ ಕೊಡಿಸ್ಬೇಕೋ, ನಿಮಗೆ ಯಾವುದು ಒಳ್ಳೆಯದೋ ಅದನ್ನು ಅವರು ಖಂಡಿತ ಕೊಡಿಸ್ತಾರೆ. ಯಾರು ನಿಮಗೆ ವಂಚನೆ ಮಾಡ್ತಾ ಇರ್ತಾರೋ ಅದಕ್ಕೆ ಯಾವ ಉತ್ತರವನ್ನು ಅವ್ರು ಯಾವ ಸಮಯದಲ್ಲಿ ಹೇಗೆ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ. ಅವರನ್ನು ನಿಮ್ಮ ಜೀವನದಿಂದ ಹಿಂದೆ ಸರಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಈಗ ಯಾವ ಭಾವನೆ ಹೆಚ್ಚಾಗಿ ಕಾಡ್ತಾ ಇದೆಯೋ ಅದೇ ನಿಮ್ಮ ಜೀವನಕ್ಕೆ ನಿಧಾನವಾಗಿ ಸೆಳೆಯಲ್ಪಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ನೀವು ಯಾವಾಗಲೂ ಭಯ, ಬೇಸರ, ನನ್ನಿಂದ ಆಗಲ್ಲ ಅನ್ನುವ ಯೋಚನೆಗಳಲ್ಲೇ ಇದ್ದೀರಾ. ಆ ಎನರ್ಜಿಯೇ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇರತ್ತೆ. ಹಾಗಾಗಿ ಮಗು, ನೀವು ಯಾವ ರೀತಿಯ ಆಲೋಚನೆಯನ್ನು ಮಾಡಬೇಕು ಅನ್ನೋದನ್ನು ಮೊದಲು ನಿರ್ಧಾರ ಮಾಡ್ಕೊ. ಆ ಆತ್ಮವಿಶ್ವಾಸದೊಂದಿಗೆ ಕೆಲವು ನಿರ್ಧಾರಗಳನ್ನು ತಗೊಂಡ್ರೆ ಇಷ್ಟು ದಿನ ನೀವು ತುಂಬ ಕಷ್ಟ ನೋಡಿರ್ಬೋದು, ಜನರಿಂದ ನೋವನ್ನು ಅನುಭವಿಸಿರ್ಬೋದು, ಹಣದ ಸಮಸ್ಯೆ, ಮನೆಯ ಟೆನ್ಷನ್, ಪ್ರೀತಿಯಲ್ಲಿ ಮೋಸ, ಇವೆಲ್ಲ ನಿಮ್ಮ ಮನಸ್ಸನ್ನು ತುಂಬ ದಣವಾಗಿಸಿರ್ಬೋದು. ಆದರೆ ಈಗ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಒಂದು ಸಜೆಷನ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ, ನಿನ್ನ ಜೀವನ ಬದಲಾಯಿಸೋದು ನಿನ್ನ ಯೋಚನೆಯಿಂದಲೇ ಶುರುವಾಗುತ್ತೆ. ಹಾಗಾಗಿ ನಿನ್ನನ್ನು ಗೌರವಿಸು, ಪ್ರೀತಿಸು, ಹಾಗೆ ಮೌಲ್ಯವನ್ನು ಅರಿತು ಯೋಚನೆ ಮಾಡಲಿಕ್ಕೆ ಶುರು ಮಾಡು. ಆಗ ನಿನ್ನ ಒಳ್ಳೆಯದನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಲಿ ಒಂದು ವಿಚಾರವನ್ನು ಹೇಳ್ತಿದ್ದಾರೆ. ನಿಧಾನವಾಗಿ ನಿಮ್ಮ ಜೀವನಕ್ಕೆ ಒಳ್ಳೆಯ ಜನ, ಒಳ್ಳೆಯ ಅವಕಾಶ, ಒಳ್ಳೆಯ ಶಾಂತಿ ಬರೋಕ್ಕೆ ಶುರುವಾಗುತ್ತೆ. ಯಾಕಂದರೆ ನಿಮ್ಮ ಯೋಚನೆಯಲ್ಲಿ ಅದೇ ರೀತಿ ಒಂದು ವಿಚಾರ ಇದೆ ಅಂದರೆ ಖಂಡಿತ ಆ ಒಂದು ವಿಚಾರವನ್ನು ನೀವೇ ಒಂದು ಮ್ಯಾಗ್ನೆಟ್ ಥರ ಆ ಒಂದು ಎನರ್ಜಿಯ ಪ್ರಕಾರ ನೀವು ಸೆಳ್ಕೊಳ್ತೀರಾ. ಆದ್ದರಿಂದ ಅಂಥ ಶಕ್ತಿ ನಿಮಗಿದೆ. ಆದ್ದರಿಂದ ನಿಮ್ಮ ನೋವಿಗಿಂತ ನಿಮ್ಮ ಕನಸುಗಳನ್ನು ಹೆಚ್ಚು ಅದರ ಕಡೆ ಯೋಚಿಸುವ ಪ್ರಯತ್ನವನ್ನು ಮಾಡಿ, ಭಯಕ್ಕಿಂತ ಭರವಸೆಯನ್ನು ಹೆಚ್ಚು ಹಿಡ್ಕೊಳ್ಳಿ. ಹಾಗೆ ನೀವು ಕೇಳ್ತಾ ಇರುವ ಆಶೀರ್ವಾದಗಳು ಈಗ ನಿಮ್ಮ ಕಡೆ ಬರ್ತಾ ಇದ್ದಾವೆ ಅನ್ನುವ ಪ್ರಾರ್ಥನೆ ಮನಸ್ಸಲ್ಲಿ ದೃಢವಾಗಿರಲಿ ಅನ್ನೋ ರೀತಿಲಿ ಗುರು ನಿಮಗೆ ಶಿಕ್ಷಣವನ್ನು, ಕೆಲವು ಕಲಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮೆಸೇಜ್ ಅನುಗುಣವಾಗಿ ಇವತ್ತಿನ ಈ ಸಂದೇಶ ಅಂದರೆ ಈ ರೀಡಿಂಗ್ನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಒಂದಿಷ್ಟು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡಿದರೆ ಖಂಡಿತವಾಗಿ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.